ವಿದ್ಯಾಭ್ಯಾಸ ಮಾಡಿಸಬೇಕೆಂಬುದಾಗಿ ಯಾವ ಮಹಾಜ್ಞಾನಿಗಳು ಮಹಾ ತಪಸ್ವಿಗಳು ಅಂತೆಯೇ ಮಹಾವಿದ್ಯಾಭ್ಯಾಸಕರು ದ್ರೋಣಾಚಾರ್ಯರು ಬಂದಿದ್ದಾರಂತೆ. ಆ ದ್ರೋಣಾಚಾರ್ಯರು ಬಹಳ ಬಡವರಾಗಿದ್ದು ಮಹಾವಿದ್ಯಾವಂತರು ತಪಸ್ವಿಗಳಾದರೂ ಕೂಡ ಅವರಾದರೂ ಎಲ್ಲಿ ನೆಲೆ ಸಿಗಿದೆ. ಸಾಮಾನ್ಯವಾಗಿ ಎಷ್ಟೇ ಓದಿದ್ದರೂ ಕೂಡ ಹಣ ಬೇಕು, ಜೀವನ ಮಾಡಲಿಕ್ಕೆ ಹಣ ಇದ್ದೇ ಏನು ಮಾಡೋಕ್ಕಾಗೋದಿಲ್ಲ. ಹಣ ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಬೇಕು, ಎಲ್ಲರಿಗೂ ಸುಖವನ್ನು ಕೊಡಬೇಕು. ಅಂತಹ ಯಾವ ನ್ಯಾಯದಿಂದ ಸಂಪಾದನೆ ಮಾಡಬೇಕು ಎಂಬುದಾಗಿ ತಾನು ಯೋಚನೆ ಮಾಡ್ತಾ ಇದ್ದ. ಕೆಟ್ಟದೇ ಒಂದು ಯೋಚನೆ ಬಂದಂತೆ ಯಾವ ವಿದ್ಯಾಭ್ಯಾಸ ಮಾಡುವಾಗ ಅವರ ಜೊತೆಯಲ್ಲಿ ಸಹಪಾಠಿಯಾಗಿದ್ದವ ಯಾವ ದ್ರುಪದ ರಾಜ. ಆ ದ್ರುಪದ ರಾಜನಲ್ಲಿ ಹೋಗಿ, ದ್ರುಪದ, ನಾನು ನಿಮ್ಮ ಸ್ನೇಹಿತರಾಗಿದ್ದೇನೆ, ನಾನು ಸಹಪಾಠಿಗಳಾಗಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಗುರುಕುಲದಲ್ಲಿ, ಅದಕ್ಕೋಸ್ಕರ ಆ ದ್ರುಪದ, ನಾನು ಕೂಡ ನಿನ್ನ ಪಾಲಿಗೆ ಸ್ನೇಹಿತ ಅಲ್ವಾ, ನನಗೂ ಅರ್ಥ ಪಾಲಿಗೆ ಕೊಡು. ನಿನ್ನಂತೆಯೇ ರಾಜ್ಯದಲ್ಲಿ ಪರಿಪಾಲಿಸಲಿದೆ, ನಿನ್ನಂತೆಯೇ ಹೇಗಿದ್ದಲ್ಲಿ ತಿಳಿದುಕೊಂಡೆ ಅಂತ ಹೇಳಿದ ಕೂಡಲೇ, ಛೇ, ನಿನ್ನಂತಹ ಒಬ್ಬ ಬ್ರಾಹ್ಮಣ ಭಿಕ್ಷುಕ, ನನ್ನ ಭಿಕ್ಷೆ ಬೇಡವಷ್ಟು ನಿಮಗೆ ಇಷ್ಟು ಕಾಲ ಬಂದಿದೆ. ಕ್ಷತ್ರಿಯರ ದ್ರುಪದ, ನಿಮ್ಮ ಮುಂದೆ ನೀನು ತಲೆ ಬಗ್ಗಿಸಿ ಎರಡು ಕೈಗಳನ್ನು ಚಾಚುತ್ತಾ ಭಿಕ್ಷೆ ಬಿಡುವಂತ ಆಸೆ ಬರುತ್ತೆ ಎಂಬುದಾಗಿ ಅಪಮಾನ ಮಾಡಿದಾಗ, ದ್ರುಪದ, ನನ್ನನ್ನು ಹಾಸ್ಯ ಮಾಡುವಷ್ಟು ಸತ್ತು ಬಂದಿದೆ, ನಾನು ಯಾರು ಎಂಬುದಾಗಿ ಹೇಳಿದೆ. ನಂಬಬಿಟ್ಟೆಯ? ನಾವಿಬ್ಬರು ಗುರುಕುಲದಲ್ಲಿ ಆನಂದವಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದು. ಈ ಆ ಸಮಯದಲ್ಲಿ ಹೇಳ್ತಾ ಇದೆಯಲ್ಲ, ಮುಂದೆ ನಾವು ಇಬ್ಬರು ಕೂಡ 10 ಸ್ನೇಹಿತರಾಗಿರೋಣ, ರಾಜ್ಯವನ್ನು ಕೂಡ ಇಬ್ಬರು ಕೂಡ ಹೆಚ್ಚಿಕೊಂಡು ಇಬ್ಬರು ಕೂಡ ಸುಖವನ್ನು ಪಡೆಯೋಣ ಎಂಬುದಾಗಿ ಹೇಳ್ತಾ ಇದೆಯಲ್ಲವೇ, ಅದು ಅಂದಿನ ಮಾತಾಯಿತು. ಇನ್ನು ನಾನು ಕ್ಷತ್ರಿಯ ಕುಲಾವತಂಸ, ಈ ಪಾಂಚಾಲ ದೇಶದ ಒಡೆಯನಾಗಿದ್ದೇನೆ. ನೀನು ಭಿಕ್ಷಕನನ್ನೆಲ್ಲ ಬೇಡಬೇಕಾದ್ರೆ ಬೇಕಾದರೆ ಊಟವನ್ನು ಕೇಳಿ, ಬೇಕಾದರೆ ಹಣವನ್ನು ಕೇಳಿಕೊಳ್ತೇವೆ, ಆದರೆ ನನ್ನ ಒಂದು ಮಟ್ಟಕ್ಕೆ ಪಾಲವನ್ನು ಕೇಳಬೇಡ ಎಂಬುದಾಗಿ ಅಪಮಾನ ಮಾಡಿದ ಎಲ್ಲವೂ ದ್ರುಪದ, ಒಂದಲ್ಲ ಒಂದು ದಿವಸ ನಿನ್ನನ್ನ ನನ್ನ ಪಾಲದಲ್ಲಿ ಕೇಳಿ ನಿನ್ನ ಒಂದು ರಾಜ್ಯವನ್ನ ಹಾಗೆ ವಶಪಡಿಸಿಕೊಳ್ತೇನೆ ಎಂಬುದಾಗಿ ಹೇಳಿ ಅಂತೆಯೇ ದ್ರೋಣಾಚಾರ್ಯ ಬಂದಿದ್ದಾರಂತೆ. ಇಲ್ಲಿ ಪಾಂಡವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದೇನೆ ಹಸ್ತಿನಾಪುರದಲ್ಲಿ. ಒಂದು ಕಡೆ ಕೌರವರು, ಮತ್ತೊಂದು ಕಡೆ ಪಾಂಡವರು, ಎಲ್ಲರಿಗೂ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ದ್ರೋಣಾಚಾರ್ಯರಾದರೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ವಿದ್ಯಾಭ್ಯಾಸ, ಅವರ ಪಕ್ಷಪಾತ ಇಲ್ಲ. ಯಾಕಂದ್ರೆ ಕೆಲವು ಮೇಷ್ಟ್ರುಗಳೆಲ್ಲ ಮಾಡಿದ್ರೆ ವಿದ್ಯಾಭ್ಯಾಸ ಕೊಟ್ಟರೆ ಅವ್ರು ಚೆನ್ನಾಗಿ ಪಾಠ ಹೇಳ್ತಾರೆ. ಇಲ್ಲಿ ಯಾರಾದ್ರು ಮೇಷ್ಟ್ರಿದ್ದ ದಯವಿಟ್ಟು ತಿಳ್ಕೊಳ್ರಿ, ಕೆಲವು ಕಡೆ ಹಾಗೆ ಮಾಡ್ತಾರೆ. ಆದರೆ ಯಾವ ದ್ರೋಣಾಚಾರ್ಯರು ಮಹಾಜ್ಞಾನಿಗಳು, ಅವರಿಗೆ ಪಕ್ಷಪಾತ ಇರುತ್ತೆ. ಅವರಿಗೇನು ಯಾರು ಚೆನ್ನಾಗಿ ಓದ್ತಾರೋ ಅವ್ರಿಗೆ ಪಾಠ ಹೇಳ್ತಾರೆ. ಕೆಲವು ಸ್ಕೂಲ್ ಹೋದ್ರು ಕೂಡ ಎಲ್ಲರೂ ನೋಡ್ತಾ ಇರ್ತಾರೆ, ಪಾಠ ಅರ್ಥ ಆಯ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.